ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಡಿ.ಕೆ ಅಧಿಕಾರ ಸ್ವೀಕರಿಸಿ ಬಹಳಷ್ಟು ದಿನಗಳಾಯ್ತು, ಬಟ್ ಗೊಂದಲಗಳು ಬಗೆಹರಿದಿಲ್ಲ. ಏನು ಹೇಳ್ತೀರಾ? ಗೊಂದಲಗಳು ರಾಜಕೀಯ ಇದ್ದೇ ಇರುತ್ತೆ, ಅದು ಸರ್ವೇ ಸಾಮಾನ್ಯ. ನಾನು ವಿಷ್ಣುವರ್ಧನ್ ಸಂಘದ ರಾಜ್ಯಾಧ್ಯಕ್ಷ ರಾಜುಗೌಡರು ಮೊನ್ನೆ ಮನವಿ ಅವ್ರ ಸಚಿವಾಲಯಕ್ಕೆ ಕೊಟ್ಟಿದ್ದೀನಿ. ಅವರು ತುಂಬ ಬ್ಯುಸಿ ಇದ್ದಾರೆ. ಈಗ ಒಂದು ಹಂತದ ಒಂದು ಅಧಿಕಾರವನ್ನು ಹಂಚಿಕೆ ಮಾಡಿದ್ದಾರೆ ಖಾತೆಗಳನ್ನ, ಇನ್ನೂ ಎರಡನೇ ಹಂತ ಮಾಡಬೇಕು. ಅದರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಇವಾಗ ನಮ್ಮದು ಯಾವುದು ಮನವಿಗೆ ಸ್ವೀಕರಿಸೋಕ್ಕೆ ಅವ್ರು ಸದ್ಯಕ್ಕೆ ಆಗ್ತಾಯಿಲ್ಲ. ಅವರು CM ಸಚಿವಾಲಯ ನೀವು 25ನೇ ತಾರೀಕು ಮೇಲೆ ಬನ್ನಿ, ನಿಮಗೆ ಒಂದು ಮನವಿ ಕೊಡೋಕ್ಕೆ ಅವಕಾಶ ಕೊಡ್ತೀವಿ, ಈಗ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನಾವು ಕೊಟ್ಬಿಟ್ಟು ಬಂದಿದ್ದೀವಿ. ನಾವು ಇಷ್ಟೇ ಕೇಳ್ಕೊಳ್ಳೋದು ಡಿ.ಕೆ ಶಿವಕುಮಾರ್ನ, ಯುವಕರಿದ್ದಾರೆ, ನಾಡಿನ ಒಂದು ಏನಿದೆ ಜ್ವಲಂತ ಸಮಸ್ಯೆ, ನೀರಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಮತ್ತು ಏನು ಮೇಕೆದಾಟು ಇರ್ಬೋದು, ಹಲವಾರು ಯೋಜನೆಗಳು ಅವ್ರ ಕಣ್ಮುಂದೆ ಇದೆ. ಮತ್ತು ಹಾಗೆ ರೈತರು ಇವತ್ತು ಏನು ಸಂಕಷ್ಟದಲ್ಲಿ ಇದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಅಂತ್ಯ ಸಂಸ್ಕಾರ ಈ ಜಾಗ 16 ವರ್ಷ ಆಯಿತು. 7 ಜನ ಮುಖ್ಯಮಂತ್ರಿಗಳು ಯಾರೂ ಪರಿಹಾರ ಮಾಡೋಕ್ಕಾಗಿಲ್ಲ. ಒಬ್ಬ ಮೇರು ನಟ ಅಂತ್ಯ ಸಂಸ್ಕಾರ ಆಗಿ ಜಾಗ 10 ಕುಂಟೆ ಬರ್ಕೊಟ್ಟು ಸರ್ಕಾರನ ಸರ್ವೆ ಮಾಡಿದ್ರು ಆ ದುರಹಂಕಾರಿ ಬಾಲಣ್ಣನ ಮೊಮ್ಮಗ ಕಾರ್ತಿಕ್ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಮಾಡ್ತಾನೆ ಅಂತಂದರೆ ಅವ್ನಿಗೆ ಎಷ್ಟು ಇದಿರಬೇಕು ಹಿಂದೆಗಡೆ. ಸರ್, ಈಗ ಖಾತೆನೇ ಗೊಂದಲ ಇರುವಂಥದ್ದು, ಸಚಿವ ಸಂಪುಟ ಆಗಿಲ್ಲ. ಇವರು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತ ನಿಮಗೆ ನಂಬಿಕೆ ಇದೆಯಾ? ಯಾಕಂದರೆ ಕರ್ನಾಟಕದಲ್ಲಿ ಸಮಸ್ಯೆಗಳು ಬಹಳಷ್ಟಿದೆ, ಮಳೆಗಾಲ ಬರ್ತಾ ಇದೆ. ಸೊ ಸಮಸ್ಯೆಗಳನ್ನು ಇವರು ಸರಿಪಡಿಸ್ತಾರಾ ಅಥವಾ ಇದೇ ರೀತಿ ಕಿತ್ತಾಟ ಮಾಡ್ಕೊಂಡಿರ್ತಾರೆ? ಸರ್, ಅದನ್ನೇ ನಮ್ಮ ವಿಷ್ಣುವರ್ಧನ್ ಒಂದು ಉದಾಹರಣೆ ಕೊಟ್ಟಿದ್ದು. 15 ವರ್ಷ ಆಯಿತು, 7 ಜನ ಮುಖ್ಯಮಂತ್ರಿಗಳಿಗೂ ಆಗಿಲ್ಲ. ಇವರೆಲ್ಲ ಏನಂದರೆ ಈಗ ಖ್ಯಾತೆ ಅಂದ್ಬಿಟ್ಟು ಇವರು ಡೆಲ್ಲಿಗೆ ಹೋಗ್ತಾರೆ, ಇಲ್ಲೊಬ್ಬರು ಯಾರೋ ಒಂದು ಸ್ಟ್ರೈಕ್ ಮಾಡ್ತಾರೆ. ಇದೆಲ್ಲ ಬೇಕಾಗಿತ್ತಾ? ಖಾತೆ ಬೇಕು ಅಂತ ಸ್ಟ್ರೈಕ್ ಮಾಡ್ತಾರಲ್ಲ, ಇವ್ರು ಜನಗಳ ಸೇವೆ ಮಾಡ್ತಾರಾ? ಜನಗಳ ಸೇವೆ ಅಂತೂ ಮಾಡಲ್ಲ. ಆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ ನಲಾಯಕ ಈಶ್ವರ್ ಖಂಡ್ರೆ ಅವರು ಮನವಿ ಕೊಟ್ಟು ಇವರು ಫೈಲ್ ಮೂವ್ ಮಾಡೋಕ್ಕೆ ವಿಧಾನಸೌಧ ವಿಕಾಸೌಧ ಇವತ್ತು ಬರೀ ದುರಾಡಳಿತ. ದುಡ್ಡು ಕೊಟ್ಟರೆ ಫೈಲ್ ಮೂವ್ ಆಗೋದು, ಇಲ್ಲ ಫೈಲ್ ಮೂವ್ ಆಗಲ್ಲ. ಸಚಿವರ ಹಂತದ ಒಂದು, ಅಧಿಕಾರಿಗಳ ಹಂತ ಒಂದು, ಕೆಳ ಹಂತ ಅಧಿಕಾರಿಗಳ ಒಂದು, ಈ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಅಧಿಕಾರಿಗಳು. ದಯವಿಟ್ಟು ಡಿ.ಕೆ ಶಿವಕುಮಾರು ಅಧಿಕಾರಿ ವಲಯಕ್ಕೆ ಸ್ವಲ್ಪ ಬಿಸಿ ಮೂಡಿಸ್ಬೇಕು. ಇಲ್ಲಿ ದೊಡ್ಡ ಮಟ್ಟದಲ್ಲಿದ್ದು ಸಣ್ಣ ಮಟ್ಟದಲ್ಲೆಲ್ಲ ಇವತ್ತು ತುಂಬ ಕೆಲಸಗಳು ನಿಂತೋಗಿದೆ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಕು. ಈ ಖಾತೆದು ಬಿಟ್ಬಿಡ್ರಿ. ನೀವು ಅಧಿಕಾರ ಅಲ್ಲಿ ಏನು ಜನಕ್ಕೆ ಏನು ಉಪಯೋಗ ಆಗಬೇಕು ಅದನ್ನು ಮಾಡಿ ಅಂತ ನಾನು ಡಿ.ಕೆ ಶಿವಕುಮಾರ್ ಅವ್ರಲ್ಲಿ ಕೇಳ್ಕೊತೀನಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಸಮಸ್ಯೆನೂ ಬಗೆಹರಿಸಿ ಅಂತ ಈ ಸಮಯ ಕೇಳ್ಕೊತೀನಿ ಮೇಡಮ್.